ನಮಸ್ಕಾರ ಸ್ನೇಹಿತರೆ, ವಿವರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವಿವತ್ತು ನಿಮ್ಮ ಮುಂದೆ ತಂದಿರುವ ಹೊಸ ವಿಚಾರ ಯಾವುದು ಅಂತ ಹೇಳಿದ್ರೆ ಹಳೆಯ ಪಿಂಚಣಿ ಯೋಜನೆ ಮತ್ತು ಹೊಸ ಪಿಂಚಣಿ ಯೋಜನೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ ಅಥವಾ OPS ಮತ್ತು ನ್ಯೂ ಪೆನ್ಷನ್ ಸ್ಕೀಮ್ ಅಥವಾ NPS ಬಗ್ಗೆ ಸುದ್ದಿ ಮಾಧ್ಯಮಗಳಲ್ಲಿ ಬಹಳಷ್ಟು ಸುದ್ದಿಗಳನ್ನು ನೋಡ್ತಾ ಇರ್ತೀರಾ. ಇದ್ರ ಬಗ್ಗೆ ಕೂಲಂಕುಷವಾಗಿ ವಿವರಣ ನೀಡಬೇಕು ಅಂತ ಹೇಳಿಬಿಟ್ಟು ಸುಮಾರು ದಿನದಿಂದ ನೋಡ್ತಾ ಇದ್ವಿ. ಈಗ ಕಾಲ ಕೂಡ ಬಂದಿದೆ ನೋಡಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಂಥ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ನಮಗೂ ಒಂದು ಹುರುಪಿರುತ್ತೆ. ಸ್ನೇಹಿತರೆ, ನಾವು ಈಗಾಗಲೇ ಹೇಳಿದಂತೆ ಸುದ್ದಿ ಮಾಧ್ಯಮಗಳಲ್ಲಿ ಜೊತೆಗೆ ಇತರ ರಾಜ್ಯಗಳಲ್ಲಿ ಮತ್ತು ನಮ್ಮಲ್ಲಿ ಸರ್ಕಾರಿ ನೌಕರರು ತಮಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅಥವಾ OPS ಬೇಕು, NPS ಬೇಡ ಅಂತ ಹೇಳಿ ಧರಣಿ ಮಾಡ್ತಾ ಇರೋದನ್ನ ನೀವು ಕೇಳಿರ್ಬೋದು. OPS ಮತ್ತು NPS ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ನಾವು ಪಿಂಚಣಿ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಳೆ ಪಿಂಚಣಿ ಯೋಜನೆ ಅಥವಾ OPSನ ಸಾಧಕ ಬಾಧಕಗಳೇನು, ಹೊಸ ಪಿಂಚಣಿ ಯೋಜನೆ NPSನ ಸಾಧಕ ಬಾಧಕಗಳೇನು, OPSನಲ್ಲಿ ಮತ್ತು NPSಲ್ಲಿ ಸಿಗುವ ಸವಲತ್ತುಗಳೇನು, ಯಾವ ನೌಕರರು ಯಾವ ಪಿಂಚಣಿ ಯೋಜನೆಗಳ ಒಳಗಡೆ ಬರ್ತಾರೆ, ಇನ್ನಿತರ ಯೋಜನೆಗಳ ಬಗ್ಗೆ ವಿವರವಾಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಪಿಂಚಣಿ ಅಥವಾ ಪೆನ್ಷನ್ ಅಂದ್ರೇನು ಮತ್ತದು ಯಾಕೆ ಬೇಕು ಅಂತ ನೋಡೋದಾದ್ರೆ, ಒಂದು ಉದ್ಯೋಗದಲ್ಲಿ ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು ಅಥವಾ ಅಸಂಘಟಿತ ವಲಯ ಆಗಿರ್ಬೋದು, ಒಬ್ಬ ವ್ಯಕ್ತಿ ತನ್ನ ಇಡೀ ವಯಸ್ಸಿನಲ್ಲಿ ಆದಾಯ ಗಳಿಸೋಕೆ ಆಗದೇ ಇರುವಂಥ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ನೀಡುವಂಥ ಆದಾಯನೇ ಪಿಂಚಣಿ ಅಂತ ನಾವು ಕರಿಬೋದು. ಇನ್ನು ಒಬ್ಬ ವ್ಯಕ್ತಿಗೆ ಪಿಂಚಣಿ ಯಾಕೆ ಬೇಕು ಅಂತ ನೋಡೋದಾದ್ರೆ, ಆವಾಗಲೇ ಹೇಳಿದಂತೆ ಒಬ್ಬ ನೌಕರ ತನ್ನ ಯೌವನದಲ್ಲಿರುವಂತೆ ವೃದ್ಧಾಪ್ಯದಲ್ಲೂ ಕೂಡ ದೈಹಿಕವಾಗಿ ಅಷ್ಟೊಂದು ಉತ್ಪಾದಕ ಆಗಿರೋದಿಲ್ಲ. ಅಂಥ ಸಮಯದಲ್ಲಿ ಅವರಿಗೆ ಒಂದು ಆದಾಯ ಭದ್ರತೆಯನ್ನು ನೀಡಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಜೀವನ ವೆಚ್ಚ ಏರಿಕೆ ಕಂಡಿರೋದ್ರಿಂದ ದೀರ್ಘಾಯುಷ್ಯ ಇರ್ಬೋದು, ಎಲ್ಲ ಸಮಯದಲ್ಲೂ ಹಣದ ಅವಶ್ಯಕತೆ ಇರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಹಿಂದೆ ಇದ್ದಂಥ ಅವಿಭಕ್ತ ಕುಟುಂಬಗಳು ಇಲ್ಲದೇ ಇರೋದ್ರಿಂದ ನ್ಯೂಕ್ಲಿಯರ್ ಕುಟುಂಬ ಅನ್ನೋ ಒಂದು ಹೊಸ ಕಾನ್ಸೆಪ್ಟು ಬಂದಿದೆ. ಹೀಗಾಗಿ ಬಹುಶಃ ನಿಮಗೆ ಗೊತ್ತಿರ್ಬೋದು, ಮನೆಯ ಸಣ್ಣ ವಯಸ್ಕರು ಕೆಲಸಕ್ಕೆ ಅಂತೇಳಿ ದೂರದ ಊರುಗಳಿಗೆ ಹೋಗಿರ್ತಾರೆ, ಹಿರಿಯರು ಮನೆಯಲ್ಲೇ ಇರ್ತಾರೆ, ಅವರಿಗೆ ಆರ್ಥಿಕ ಆಸರೆಯನ್ನು ನೀಡಬೇಕಾಗತ್ತೆ. ಇನ್ನು ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿನ ಕಷ್ಟ ಕಾಲದಲ್ಲಿ ಸಾಕ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪಾಗುತ್ತೆ. ಅಂಥವರಿಗೆ ಒಂದು ಗೌರವಯುಕ್ತ ಜೀವನ ನಡೆಸೋದಕ್ಕೆ ಆರ್ಥಿಕ ಸಹಾಯ ಬೇಕಾಗುತ್ತೆ. ಒಬ್ಬ ನೌಕರನಿಗೆ ಪಿಂಚಣಿ ಯಾಕೆ ಬೇಕು ಅಂತ ನೋಡಿದ್ದಾಯಿತು. ಈಗ ನಮ್ಮಲ್ಲಿ ಇದ್ದಂತಹ ಹಳೆ ಪಿಂಚಣಿ ಯೋಜನೆ ಅಥವಾ OPS ಬಗ್ಗೆ ತಿಳ್ಕೊಳ್ಳೋಣ. ಹೆಸರೇ ಹೇಳುವಂತೆ ಇದು ಹಳೆ ಪಿಂಚಣಿ ಯೋಜನೆ. ಈಗ ಸರ್ಕಾರಿ ಕೆಲಸಕ್ಕೆ ಸೇರ್ತಿರುವಂಥ ನೌಕರರಿಗೆ ಈ ಯೋಜನೆ ಇರೋದಿಲ್ಲ. ಆದರೆ ಈಗಲೂ ಕೂಡ ರಾಷ್ಟ್ರಪತಿ, ರಾಜ್ಯಪಾಲ, ಪ್ರಧಾನಮಂತ್ರಿ, ಸಚಿವರು ಹಾಗೂ ಸಶಸ್ತ್ರ ಪಡೆ ಅಂದರೆ ಆರ್ಮಿ ಅವರಿಗೆ OPS ಯೋಜನೆ ಚಾಲ್ತಿಲಿದೆ. 2004ರವರೆಗೆ OPS ಸರ್ಕಾರಿ ನೌಕರರಿಗೂ ಜಾರಿಲಿತ್ತು. ಅಂದರೆ 2004ಕ್ಕೂ ಮುಂಚೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರಿಗೆ ಯಾರ್ಯಾರು ಸೇರಿರ್ತಾರೋ ಅವರೆಲ್ಲರೂ OPS ಯೋಜನೆ ಒಳಗಡೆ ಬರ್ತಾರೆ. OPS ಪ್ರಕಾರ ಸರ್ಕಾರಿ ನೌಕರರು ಮಾತ್ರ ಇದಕ್ಕೆ ಅರ್ಹರಾಗಿರ್ತಾರೆ. ಖಾಸಗಿ ಅಥವಾ ಅಸಂಘಟಿತ ವಲಯದವರು ಈ ಸ್ಕೀಮ್ ಒಳಗಡೆ ಬರೋದಿಲ್ಲ. OPSನ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಕೂಡ ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ. OPSನ ಬಹುಮುಖ್ಯವಾದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನೌಕರ ತನ್ನ ಉದ್ಯೋಗದ ಅವಧಿಯಲ್ಲಿ ನಿವೃತ್ತಿ ನಂತರದ ಪಿಂಚಣಿಗೆ ಅಂತೇಳಿ ಹಣ ಕೂಡಿಡಬೇಕು ಅನ್ನೋದು ಇರಲಿಲ್ಲ. ಅಂದರೆ ನಿವೃತ್ತಿ ನಂತರ ಸರ್ಕಾರ ಪ್ರತಿ ನೌಕರರಿಗೆ ನಿವೃತ್ತಿ ಸಮಯದಲ್ಲಿ ಆ ನೌಕರ ಪಡೆಯುತ್ತಿದ್ದಂಥ ಮೂಲ ವೇತನ ಅಥವಾ ಬೇಸಿಕ್ ಪೇನ 50% ಜೊತೆಗೆ ಡಿಯರೆನ್ಸ್ ಅಲೋಯನ್ಸ್ ಇರ್ಬೋದು, ಅದನ್ನು ತುಟ್ಟಿ ಭತ್ಯೆ ಅಂತ ನಾವೇನು ಕರಿತೀವಿ, ಅದನ್ನು ಪ್ರತಿ ತಿಂಗಳು ಪಿಂಚಣಿಯಾಗಿ ಕೊಡ್ತಾಯಿದ್ರು. ಉದಾಹರಣೆಗೆ ಒಬ್ಬ ಸರ್ಕಾರಿ ನೌಕರನ ಬೇಸಿಕ್ ಸ್ಯಾಲ್ರಿ ಬಂದ್ಬಿಟ್ಟು 10,000 ರೂಪಾಯಿ ಇದ್ದರೆ ಆತನಿಗೆ 5,000 ರೂಪಾಯಿ ಪೆನ್ಷನ್ ಜೊತೆಗೆ ಒಂದು 4%
ತುಟಿ ಭತ್ಯೆ ಸುಮಾರು 200 ರೂಪಾಯಿ ಸೇರಿಸಿ ಪಿಂಚಣಿಯಾಗಿ ಪ್ರತಿ ತಿಂಗಳು 5,200 ರೂಪಾಯಿ ಸಿಗುತ್ತೆ. ಇಲ್ಲಿ ನೆನ್ಪಿಟ್ಕೊಳ್ಬೇಕಾದಂಥ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ತುಟ್ಟಿ ಭತ್ಯೆ ಏನಿದೆಯಲ್ಲ ಅದು ಪ್ರತಿ 6 ತಿಂಗಳಿಗೊಮ್ಮೆ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ OPS ನೌಕರರಿಗೆ ಜೀವನ ವೆಚ್ಚ ಹೆಚ್ಚಾದಂತೆ ಪಿಂಚಣಿ ಕೂಡ ಹೆಚ್ಚಾಗುತ್ತೆ. ಅಕಸ್ಮಾತ್ ಪಿಂಚಣಿ ದರ ಮರಣಿಸಿದರೆ 7 ವರ್ಷಗಳವರೆಗೆ ಪೂರ್ಣ ಪಿಂಚಣಿನ ಅವನ ಕುಟುಂಬಕ್ಕೆ ಹಾಗೂ 7 ವರ್ಷಗಳ ನಂತರ 60% ಪಿಂಚಣಿನ ಸರ್ಕಾರ ಕೊಡ್ತಾ ಇತ್ತು. ಹಾಗಾಗಿ ಹಿಂದಿನ ಸಮಯದಲ್ಲಿ ಸರ್ಕಾರಿ ನೌಕರಿ ಅನ್ನೋದು ಯುವಕರಿಗೆ ಒಂದು ಮೋಡಿಯಾಗಿತ್ತು. ಬರೀ ಪಿಂಚಣಿ ನೋಡಿನೇ ಎಷ್ಟೋ ಜನ ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ರು. ಒಂದು ರೀತಿಲಿ OPS ನಿಂದಾಗಿ ಈ ಇಡೀ ಸ್ಕೀಮ್ ಬಂದ್ಬಿಟ್ಟು ಡಿಫೈನ್ಡ್ ಬೆನಿಫಿಟ್ ಸ್ಕೀಮ್ ಅಂತಲೂ ಕರಿತಿದ್ರು. ಇನ್ನೂ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಕೆಲಸದ ಟೈಮ್ನಲ್ಲಿ ಕೆಲಸಕ್ಕೆ ಸ್ಯಾಲ್ರಿನೂ ಸಿಗುತ್ತೆ, ಜೊತೆಗೆ ರಿಟೈರ್ಮೆಂಟ್ ನಂತರ ಪಿಂಚಣಿನೂ ಸಿಗುತ್ತೆ. ಆದರೆ ಪಿಂಚಣಿಗೆ ನೌಕರನ ಕಡೆಯಿಂದ ಯಾವುದೇ ಕೊಡುಗೆ ಇರೋದಿಲ್ಲ, ಎಲ್ಲ ಕೊಡುಗೆ ಸರ್ಕಾರದ ಕಡೆಯಿಂದನೇ ಇರುತ್ತೆ. ಇದರೊಟ್ಟಿಗೆ OPSನ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಜನರಲ್ ಪ್ರಾವಿಡೆಂಟ್ ಫಂಡ್ GPF ಅನ್ನೋದು ಕೂಡ ಆಗಿತ್ತು. ಅದರಲ್ಲಿ ನೌಕರರು ತಮ್ಮ ಇಷ್ಟದಂತೆ ಸುಮಾರು ಕನಿಷ್ಠ 8%ಗಿಂತ ಹೆಚ್ಚು ಉಳಿತಾಯನ ಮಾಡ್ಬೋದಾಗಿತ್ತು. ಆದರೆ ಸರ್ಕಾರ ಇದಕ್ಕೆ ಬಡ್ಡಿ ಕೊಡ್ತಿತ್ತೆ ವಿನ ಬೇರೆ ಯಾವುದೇ ವಂತಿಗೆನ ಸೇರಿಸಿ ಕೊಡ್ತಾ ಇರಲಿಲ್ಲ. ಇನ್ನು ಹೊಸ ಪಿಂಚಣಿ ಯೋಜನೆ ಅಥವಾ NPS ವಿಚಾರಕ್ಕೆ ಬಂದರೆ 2004ರ ನಂತರ ಹೊಸ ಪಿಂಚಣಿ ಯೋಜನೆನ ಜಾರಿಗೆ ತರಲಾಯಿತು. ಅಂದರೆ 2000 ನಂತರ ಸರ್ಕಾರಿ ನೌಕರಿಗೆ ಸೇರಿದಂಥ ಎಲ್ಲ ನೌಕರರಿಗೂ ಈ ಸ್ಕೀಮ್ ಅಪ್ಲಿಕೇಬಲ್ ಆಗುತ್ತೆ. NPS ಅನ್ನೋದು ಬರೀ ಸರ್ಕಾರಿ ನೌಕರರಿಗೆ ಮಾತ್ರವಲ್ಲ, ಖಾಸಗಿ ಹಾಗೂ ಅಸಂಘಟಿತ ವಲಯದವರು ಅಂದರೆ ಯಾವುದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡದೇ ಇರುವಂಥವರು ಕೂಡ, ಉದಾಹರಣೆಗೆ ಹೋಟೆಲ್ ಕೆಲಸಗಾರರಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಯಾರು ಬೇಕಾದರೂ NPSನ ವ್ಯಾಪ್ತಿಲಿ ಬರಬಹುದು. NPSನಲ್ಲಿ ನೌಕರ ತನ್ನ ಮೂಲ ವೇತನದ ಅಥವಾ ಬೇಸಿಕ್ ಪೇನ 10% ನಿವೃತ್ತಿ ನಂತರ ಪಿಂಚಣಿಗೋಸ್ಕರ ಕೊಡುಗೆ ನೀಡ್ತಾ ಹೋಗ್ತಾನೆ. ಹಾಗೆ ಸರ್ಕಾರದ ವತಿಯಿಂದ ಆ 10% ಜೊತೆಗೆ 14% ವಂತಿಗೆ ಸೇರಿ ಪಿಂಚಣಿಯಾಗಿ ಇಡಲಾಗುತ್ತೆ. ಸರಳವಾಗಿ ಹೇಳೋದಾದರೆ, ನೌಕರ ನೀಡೋ ಪ್ರತಿ 10 ರೂಪಾಯಿಗೆ ಸರ್ಕಾರ 14 ರೂಪಾಯಿನ ಸೇರಿಸಿ ನೌಕರನ NPS ಖಾತೆಯಲ್ಲಿ ಇಡುತ್ತೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಸರ್ಕಾರದ ವತಿಯಿಂದ ಬರುವಂಥ 14% ಏನಿದೆಯಲ್ಲ ಅದು ಸರ್ಕಾರಿ ನೌಕರರಿಗೆ ಮಾತ್ರ, ಖಾಸಗಿ ಅಥವಾ ಅಸಂಘಟಿತ ವಲಯದವರಿಗಲ್ಲ. ಈ ಸ್ಕೀಮ್ ಯಾರು ಬೇಕಾದರೂ ಸುಲಭವಾಗಿ ಸೇರಬಹುದು, ಜೊತೆಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಇರುವಂತಹ ಸ್ಕೀಮ್ ಆಗಿದೆ. ಇಲ್ಲಿ OPSನಂತೆ ಫ್ಯಾಮಿಲಿ ಪೆನ್ಷನ್ ಕೂಡ ಇದೆ. ಹಾಗೆ ಪಿಂಚಣಿದಾರ ಮರಣಿಸಿದರೆ ಯಾರನ್ನ ನಾಮಿನಿ ಮಾಡಿರ್ತಾನೆ ಅವರಿಗೆ ಪಿಂಚಣಿ ಮುಂದುವರಿಯುತ್ತೆ. 2022ಕ್ಕೆ ಸಂಬಂಧಿಸಿದಂತೆ NPSನಲ್ಲಿ ಕೇಂದ್ರ ಸರ್ಕಾರದ 23 ಲಕ್ಷ, ರಾಜ್ಯಗಳಿಂದ 59 ಲಕ್ಷ, ಕಾರ್ಪೊರೇಟ್ ಕಂಪನಿಗಳಿಂದ 15 ಲಕ್ಷ, ಅಸಂಘಟಿತ ವಲಯದಿಂದ 25 ಲಕ್ಷ, ಹಾಗೆ NPS ಸ್ವಾವಲಂಬನೆ ಯೋಜನೆಯಡಿ 42 ಲಕ್ಷ ಚಂದಾದಾರರಿದ್ದಾರೆ. NPSನಲ್ಲಿ ಕೂಡಿಟ್ಟ ಹಣನ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ PFRDI ನೋಡ್ಕೊಳ್ಳುತ್ತೆ. ಇದನ್ನ 2013ರಲ್ಲಿ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿದೆ. ಇನ್ನು ಈ NPSನಲ್ಲಿ ಕೂಡಿಟ್ಟ ಹಣನ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಏನಿದೆಯಲ್ಲ ಅದು ಟ್ರೇಡ್ ಮಾರ್ಕೆಟ್ ಮತ್ತು ಈಕ್ವಿಟಿ ಜೊತೆಗೆ ಕೆಲವು ಶೇರ್ಗಳ ಮೇಲೆ ಹೂಡಿಕೆ ಮಾಡ್ತಾರೆ. ಹಾಗಾಗಿ ಈ ಪೆನ್ಷನ್ ಏನಿದೆ ಅದನ್ನ ಪೆನ್ಷನ್ ಟ್ರೇಡ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಸಣ್ಣ ವಯಸ್ಸಿನಲ್ಲಿ ನೀವು NPSಗೆ ನೀವು ಜಾಯಿನ್ ಆಗಿದ್ರೆ, ಜೊತೆಗೆ 20ರಿಂದ 30 ವರ್ಷ ಸರ್ವಿಸ್ ಬಾಕಿ ಇದ್ರೆ ಹೆಚ್ಚಿನ ರಿಟರ್ನ್ಸ್ನ ನೀವು ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ಪಡಿಬೋದು. ಇನ್ನು NPSನಲ್ಲಿ ಟೈರ್ 1 ಮತ್ತು ಟೈರ್ 2 ಅಂತ 2 ವಿಧ ಇದೆ. ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನೀವು ಅದಕ್ಕೆ ಜಾಯಿನ್ ಆಗ್ಬೋದು. ತಗೊಳ್ಳೋಕ್ಕಾಗಿರ್ಬೋದು, ಮಕ್ಕಳ ಶಿಕ್ಷಣಕ್ಕಾಗಿರ್ಬೋದು, ಅಥವಾ ಗಂಭೀರ ಕಾಯಿಲೆಗಳ ಚಿಕಿತ್ಸೆಗಾಗಿರ್ಬೋದು. ಇಂಥ ಟೈಮ್ನಲ್ಲಿ
ಖಾತೆ ತೆರೆದ 3 ವರ್ಷಗಳ ನಂತರ ನಿಮ್ಮ ಪೂರ್ತಿ ವಂತಿಕೆ ಏನಿದೆಯಲ್ಲ ಅದರಲ್ಲಿ 25% ಹಣನ ನೀವು ಪಡೆಯೋದಕ್ಕೆ ಅರ್ಹರಾಗಿರ್ತೀರ. ಇದಕ್ಕೆ ಯಾವುದೇ ಟ್ಯಾಕ್ಸ್ ಕೂಡ ಇರೋದಿಲ್ಲ. NPS ರಿಟೈರ್ಮೆಂಟ್ ಟೈಮಲ್ಲಿ ಕಲೆಕ್ಟ್ ಆದಂತಹ ಅಥವಾ ಕೂಡಿಟ್ಟ ನಿಮ್ಮ ಒಟ್ಟು ಹಣದಲ್ಲಿ 60% ಹಣವನ್ನು ಒಂದೇ ಕಂತಿನಲ್ಲಿ ಟ್ಯಾಕ್ಸ್ ಇಲ್ಲದೇ ಪಡಿಬೋದು. ಆದರೆ ಉಳಿದ ಕನಿಷ್ಠ 40% ಮುಂದಿನ ಪೆನ್ಷನ್ಗೋಸ್ಕರ ನೀವು ಇಡಲೇಬೇಕಾಗತ್ತೆ. ಜೊತೆಗೆ ಆ 40%ಗೆ ಆನ್ಯುಟಿನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ನೀವು ಯಾವ ರೀತಿ ಪಿಂಚಣಿನ ಸೆಟ್ ಮಾಡ್ತಿರೋ ಹಾಗೆ ನಿಮಗೆ ತಿಂಗಳಿಗೊಂದ್ಸರಿನೋ 3 ತಿಂಗಳಿಗೊಂದ್ಸರಿನೋ 6 ತಿಂಗಳಿಗೊಂದ್ಸರಿನೋ ಅಥವಾ ವರ್ಷಕ್ಕೊಂದ್ಸರಿನೋ ಪಿಂಚಣಿನ ಪಡಿಬೋದು. ಉದಾಹರಣೆಗೆ ನಿಮ್ಮ NPS ಖಾತೆಯಲ್ಲಿ ನಿವೃತ್ತಿ ಆಗಬೇಕಾದ್ರೆ 1 ಕೋಟಿ ಹಣ ಇದ್ದರೆ 60 ಲಕ್ಷನ ನೀವು ಟ್ಯಾಕ್ಸ್ ಫ್ರೀಯಾಗಿ ಒಮ್ಮೆಲೇ ಪಡಿಬೋದು. ಉಳಿದ 40 ಲಕ್ಷವನ್ನು ಕಡ್ಡಾಯವಾಗಿ ನೀವು ಆನ್ಯುಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದರ ಪ್ರಕಾರ ತಿಂಗಳಿಗೆ 25,000 ಲೆಕ್ಕದಲ್ಲಿ 3 ತಿಂಗಳಿಗೆ 6 ತಿಂಗಳಿಗೆ ಅಥವಾ ವರ್ಷಕ್ಕೆ ಅಂಥೇಳಿ ನೀವು ಸೆಟ್ ಮಾಡಿ. ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ಬಹುಶಃ ನಿಮಗೀಗ OPS ಮತ್ತು NPS ನಡುವಿನ ವ್ಯತ್ಯಾಸ ಗೊತ್ತಾಗಿರುತ್ತೆ. ಹಾಗೆ ಸರ್ಕಾರದ ಮಟ್ಟಿಗೆ ಯಾವ ಪಿಂಚಣಿ ಹೊರೆ ಆಗ್ಬೋದು, ಯಾವುದು ಅಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಾಗಿರುತ್ತೆ. ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಸರ್ಕಾರ ಅಂತ ಹೇಳಿದ್ರೆ ಜನರೇ. ಯಾಕಂದರೆ ಜನರ ತೆರಿಗೆ ಹಣವೇ ಸರ್ಕಾರದ ಮುಖಾಂತರ ಜನರಿಗೆ ತಲುಪ್ತಾ ಇರುತ್ತೆ. ಆದರೆ ಅವುಗಳ ರೀತಿ ಬೇರೆ ಇರುತ್ತೆ ಅಷ್ಟೇ. ಸರ್ಕಾರ ಈಗ OPS ಬಿಟ್ಟು NPSನ ಯಾಕೆ ಜಾರಿ ಮಾಡಿದೆ ಅಂತ ನೋಡೋದಾದರೆ, OPSಗೆ ಸಂಬಂಧಪಟ್ಟಂತೆ ಸರ್ಕಾರ ಮುಂಚಿನಿಂದಲೂ ಒಂದು ನಿರ್ದಿಷ್ಟವಾದ ಬಜೆಟ್ ಅಂತೇಳಿ ಇಡದೇ ಇರುವಂಥದ್ದು ದೊಡ್ಡ ಸಮಸ್ಯೆ ಆಗಿದೆ. ಯಾಕಂತ ಹೇಳಿದ್ರೆ ಪ್ರತಿ ಸರಿ OPS ನೌಕರ ನಿವೃತ್ತಿ ಹೊಂದಿದಾಗ 50% ಪಿಂಚಣಿ ಕೊಡೋದಕ್ಕೆ ಒಂದು ನಿರ್ದಿಷ್ಟವಾದ ಬಜೆಟ್ ಬೇಕಾಗುತ್ತೆ. ಆ ಬಜೆಟ್ ಸರ್ಕಾರ ಇಟ್ಟಿಲ್ಲ. ಪಿಂಚಣಿಗೋಸ್ಕರ ಸ್ವಲ್ಪ ಹಣವನ್ನು ತೆಗೆದಿಟ್ಟರೂ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿರುವಂಥ ಜೀವನ ವೆಚ್ಚನ ಸರಿದೂಗಿಸೋದು ಕಷ್ಟದ ಕೆಲಸ. ಅದಕ್ಕೋಸ್ಕರ ಇನ್ನೂ ಹೆಚ್ಚಿನ ಹಣನ ತೆಗೆದಿಡಬೇಕಾಗತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಆರೋಗ್ಯ ಸೌಲಭ್ಯಗಳಿರ್ಬೋದು ಅಥವಾ ಜೀವಿತಾವಧಿ ಜಾಸ್ತಿ ಆಗಿರೋದ್ರಿಂದ ಸರ್ಕಾರಕ್ಕೆ ಪಿಂಚಣಿ ಹೊಣೆಗಾರಿಕೆ ಜಾಸ್ತಿ ಆಗ್ತಾ ಇದೆ. ಕಳೆದ 30 ವರ್ಷದಲ್ಲಿ ಕೇಂದ್ರ ಮತ್ತು ರಾಜ್ಯ ಪೆನ್ಷನ್ ಹೊಣೆಗಾರಿಕೆ ಏನಿದೆಯಲ್ಲ ಅದು 1990-91ರಲ್ಲಿ ಕೇಂದ್ರದ್ದು 3,272 ಕೋಟಿ ಇದ್ದರೆ ಎಲ್ಲ ರಾಜ್ಯಗಳ ಒಟ್ಟು ಮೊತ್ತ 3,131 ಕೋಟಿ ಇತ್ತು. ಅದೇ 2021ರ ವೇಳೆಗೆ ಕೇಂದ್ರದ ಒಂದು ಪಿಂಚಣಿ ಬಿಲ್ಲು 58 ಬಾರಿ ಹೆಚ್ಚಾಗಿ 1,90,886 ಕೋಟಿ ರೂಪಾಯಿಗೆ ತಲುಪಿದೆ. ಹಾಗೆ ರಾಜ್ಯದ ಮೊತ್ತ 125 ಪಟ್ಟು ಹೆಚ್ಚಾಗಿ 3,86,001 ಕೋಟಿ ರೂಪಾಯಿಗೆ ತಲುಪಿದೆ. ನಮ್ಮ ದೇಶದಲ್ಲಿ 75% ಕಾರ್ಮಿಕರು ಏನಿದಾರಲ್ಲ ಅವರು ಯಾವುದೇ ಪೆನ್ಷನ್ ಸ್ಕೀಮ್ನ ಸದಸ್ಯರಲ್ಲ. ಕೆಲವರು ಅಟಲ್ ಪೆನ್ಷನ್ ಯೋಜನೆ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಹಾಗೆ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ನ ಭಾಗ ಆಗಿದ್ದಾರೆ ಅಷ್ಟೇ. ಜೊತೆಗೆ 57% ಹಿರಿಯರು ದೇಶದಲ್ಲಿ ಸಂಗ್ರಹ ಆಗ್ತಿರುವಂಥ ತೆರಿಗೆಯ ಯಾವ ಸವಲತ್ತನ್ನು ಪಡಿತಾ ಇಲ್ಲ. 26% ಹಿರಿಯರು ಇನ್ನೂ ಬಡತನ ನಿರ್ಮೂಲನೆ ಅನ್ನೋ ಪಿಂಚಣಿನ ಪಡಿತಾ ಇದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ 11.4% ಇರುವಂಥ ಹಿರಿಯರು ಮಾತ್ರ, ಅಂದರೆ ಮಾಜಿ ಸರ್ಕಾರಿ ಉದ್ಯೋಗಿಗಳು ಮಾತ್ರ ತೆರಿಗೆಯ 62% ಹಣವನ್ನು ಪಡಿತಿದ್ದಾರೆ. ನಮ್ಮಲ್ಲಿ ಪೆನ್ಷನ್ ಸ್ಕೀಮ್ಗಳು ಕೆಲವರಿಗೆ ಸಾರ್ವಜನಿಕ ವೆಚ್ಚವಾಗಿ ಕಂಡ್ರೆ ಇನ್ನೂ ಕೆಲವರಿಗೆ ದೊಡ್ಡದಾಗಿ ಕಾಣುತ್ತೆ ಮತ್ತು ಕೆಲವರಿಗೆ ಭ್ರಮೆ ಥರ ಕಾಣಿಸುತ್ತೆ. ಹಾಗಂತ ಈ ಪೀಳಿಗೆಯ ತೆರಿಗೆದಾರನ ಹಣವನ್ನು ಬಳಸಿಕೊಂಡು ಕಡಿಮೆ ಸಂಖ್ಯೆಯಲ್ಲಿರುವ ಮಾಜಿ ಸರ್ಕಾರಿ ನೌಕರರಿಗೆ ಪಿಂಚಣಿ ನೀಡೋದು ಒಳ್ಳೆ ಸ್ಟೆಪ್ ಅಲ್ಲ. ಉದಾಹರಣೆಗೆ 1995ರಲ್ಲಿ ರಿಟೈರ್ಡ್ ಆದಂತಹ ಒಬ್ಬ ನೌಕರರ ಪಿಂಚಣಿಯನ್ನು 2022ರಲ್ಲಿ ನೌಕರಿಗೆ ಸೇರಿದಂಥ ಒಬ್ಬ ನೌಕರನ ತೆರಿಗೆಯಿಂದ ಭರಿಸುವಂಥದ್ದು ಆರ್ಥಿಕವಾಗಿ ಉತ್ತಮ ನಡೆಯಲ್ಲ. ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, 2022ರಲ್ಲಿ ನೌಕರಿಗೆ ಸೇರಿದ ಹಳೆಯ OPS ಜೊತೆಗೆ ಈಗಿನ NPSನ ಸರ್ಕಾರದ 14% ವಂತಿಗೆಗೂ ಕೂಡ ತೆರಿಗೆ ಕಟ್ತಾ ಇರ್ತಾನೆ.
ಇತ್ತೀಚಿನ ದಿನಗಳಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಓಲೈಕೆಗಾಗಿ ಅಥವಾ ವೋಟಿಗೋಸ್ಕರ OPS ಮರುಜಾರಿ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಆದರೆ ಒಂದು ವಿಚಾರ ಏನು ಅಂತ ಹೇಳಿದ್ರೆ, OPS ವಾಪಸ್ ತರುವ ನಿರ್ಧಾರ ಪ್ರಸ್ತುತ ಸರ್ಕಾರಗಳು ಕೈಗೊಂಡರೂ ಕೂಡ ಬೃಹತ್ ಮೊತ್ತದ ಪಿಂಚಣಿ ಪಾವತಿಸುವಂಥ ಹೊಣೆ ಏನಿದೆಯಲ್ಲ ಮುಂದಿನ ಸರ್ಕಾರಗಳ ಮೇಲೆ ಬೀಳುತ್ತೆ. OPSನ ಮೊದಲ ಹೊಣೆಗಾರಿಕೆ ಸುಮಾರು 2034ರಲ್ಲಿ ಬರುತ್ತೆ. ಅಂದರೆ ಪ್ರಸ್ತುತ ಸರ್ಕಾರ ಪಿಂಚಣಿ ಹೊರೆಯಿಂದ ಸುರಕ್ಷಿತವಾಗಿರುತ್ತೆ. ಹಾಗೆ 2034ರಲ್ಲಿ ಬರುವಂಥ ಸರ್ಕಾರಗಳಿಗೆ ಈಗಿನಿಂದಲೇ ಹೊರೆ ಹೊರಿಸ್ದಂಗೆ ಆಗುತ್ತೆ. ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ನೋಡೋದಾದರೆ ಭಾರತದ ಪಿಂಚಣಿ ವ್ಯವಸ್ಥೆನ ಆದಷ್ಟು ಬೇಗ ಇನ್ನೂ ಹೆಚ್ಚು ಸುಧಾರಣೆ ಮಾಡೋದು ಒಳ್ಳೆಯದು ಅನಿಸುತ್ತೆ. ಅದರಲ್ಲಿ OPS ಮತ್ತು NPS ನಡುವಿನ ತಿಕ್ಕಾಟ ಸರಿ ಮಾಡೋದು ಸುಧಾರಣೆ ಅಲ್ಲ. OPS ಇವತ್ತಿನ ಮಟ್ಟಿಗೆ ಪರಿಹಾರವಲ್ಲ. ಹಾಗೆ NPSನಲ್ಲಿ ಕೂಡ ತಾರತಮ್ಯ ಇದೆ. ಒಂದೇ ಹುದ್ದೆಗೆ ಬೇರೆ ಬೇರೆ ಟೈಮ್ನಲ್ಲಿ ಸೇರಿರುವಂಥ ಅಧಿಕಾರಿಗಳಿಗೆ ಕೊಡುವ ಪಿಂಚಣಿ ಏನಿದೆಯಲ್ಲ ಅದು ಸರಿ ಇಲ್ಲ. ಹಾಗಂತ NPS ಅಡ್ವರ್ಟೈಸ್ ಮಾಡಿದಷ್ಟು ಕೆಟ್ಟದೂ ಏನಲ್ಲ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ವಾಸ್ತವವಾಗಿ ಸರ್ಕಾರ ಹಳೆ ನೌಕರ ಇರ್ಬೋದು ಅಥವಾ ಹೊಸ ನೌಕರ ಇರ್ಬೋದು, ಪೆನ್ಷನ್ ಏನು ನಿಲ್ಲಿಸಿಲ್ಲ. ಇಲ್ಲಿ ತನಕ ಹಳೆ ನೌಕರರ ಹೊಣೆಗಾರಿಕೆ ಹೊಸ ನೌಕರ ಒತ್ಕೊಂಡಿದ್ದಾನೆ. ಸದ್ಯದಲ್ಲೇ ಇನ್ನೊಂದು 5ರಿಂದ 10 ವರ್ಷದಲ್ಲಿ ಈ ಪೀಳಿಗೆ ನೌಕರನೇ ಅವನ ಪಿಂಚಣಿ ಹೊಣೆಗಾರಿಕೆನ ಒತ್ಕೊಳ್ತಾನೆ ಅನ್ನೋ ಆಶಯ ಸರ್ಕಾರಕ್ಕಿದೆ. ಇವಿಷ್ಟು OPS ಮತ್ತು NPS ಬಗ್ಗೆಯ ವಿವರವಾದ ಮಾಹಿತಿಯಾಗಿತ್ತು. ಇಂತಹದ್ದೇ ಅನೇಕ ವಿಚಾರಗಳು ನಮ್ಮ ಮುಂದೆ ಇವೆ. ಅದನ್ನು ನಿಮ್ಮೆದುರು ತರುವಂಥ ಪ್ರಯತ್ನ ನಮ್ಮದು. ಆದ ಕಾರಣ ನಮ್ಮ ವಿವರ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.